ಹೆಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್, ಇವತ್ತು ನಾನ್ ಎಚ್ ಕೆದು ಎಕ್ಸಾಮ್ಸ್ ಬಗ್ಗೆ ಸ್ವಲ್ಪ ನೋಡೋಣ. ಸ್ವಲ್ಪ ಲಾಸ್ಟ್ ಮೂಮೆಂಟ್ ಟಿಪ್ಸು ಮತ್ತು ಈ ಸರಿಯಾದ ನೀವು ಕ್ರಮಗಳನ್ನು ಮಾಡಿದ್ರೆ ಎಕ್ಸಾಮ್ಸಲ್ಲಿ ಸ್ವಲ್ಪ ಸ್ಕೋರ್ನು ಜಾಸ್ತಿ ಮಾಡ್ಬೋದು ಮತ್ತು ಈ ತಪ್ಪುಗಳನ್ನು ಸ್ವಲ್ಪ ನೀವು ಅವಾಯ್ಡ್ ಮಾಡಬೇಕಾಗುತ್ತೆ. ನೋಡಿ, ಇನ್ನು ಒನ್ ಡೇ ಉಳ್ಕೊಂಡಿರೋದು. ಇವತ್ತಂತೂ ಆಲ್ಮೋಸ್ಟ್ ಮುಗಿದೇ ಹೋಯ್ತು ಡೇ. ನಾಳೆ ಒಂದಿನ ಜರ್ನಿಗದು ಹೋಗುತ್ತೆ. ಬೇರೆ ಡಿಸ್ಟ್ರಿಕ್ಟಲ್ಲಿದ್ದರೆ ಜರ್ನಿ ಮಾಡೋಕ್ಕದು ಹೋಗುತ್ತೆ. ಸ್ವಲ್ಪ ಜನಕ್ಕೆ ನಿಮ್ಮ ಡಿಸ್ಟ್ರಿಕ್ಟಲ್ಲಿನೇ ಎಕ್ಸಾಮ್ಸ್ ಇದ್ದರೆ ಸೊ ನೀವು ನಾಳೆ ಒಂದಿನ ಆದರೂ ಏನು ಮಾಡಿ ಅಂದರೆ ಕರೆಂಟ್ ಅಫೇರ್ಸ್ನ ನೋಡ್ಕೊಳ್ಳಿ ಇನ್ನೊಂದು ಸ್ವಲ್ಪ, ಮತ್ತು ಮೆಂಟಲ್ ಎಬಿಲಿಟಿನ ಸಾಲ್ವ್ ಮಾಡಿ. ಏನು ಬುಕ್ಸ್ ಅದು ಎಲ್ಲ ಏನು ಓದಬೇಡಿ, ಓಕೆನಾ? ಯಾಕಂದರೆ ಇವಾಗ ಏನು ಓದೋಕ್ಕಾಗಲ್ಲ. ಒನ್ ಡೇಯಲ್ಲಿ ಸುಮ್ಮನೆ ಕರೆಂಟ್ ಅಫೇರ್ಸ್ನ ಸ್ವಲ್ಪ ನೋಡ್ಕೊಂಡಿರಿ ಮತ್ತು ಸ್ವಲ್ಪ ಮೆಂಟಲ್ ಎಬಿಲಿಟಿನ ನೋಡಿ. ಮತ್ತು ಸ್ವಲ್ಪ ಆದರೆ HKFD ಎಕ್ಸಾಮ್ ಆಗಿತ್ತಲ್ಲ, ಅದು ಇನ್ನೊಂದು ಸಲ ನೋಡ್ಕೊಳ್ಳಿ ನಿಮಗೆ, ಓಕೆನಾ? ಏನು ಕಮ್ಯುನಿಕೇಷನ್ ಪೇಪರ್ನ ಸ್ವಲ್ಪ ಜಾಸ್ತಿ ನೋಡ್ಕೊಳ್ಳಿ. ಯಾವ ಥರ ಕ್ವಶನ್ಸು ಯಾವುದ್ರ ಮೇಲೆ ಕೇಳಿದ್ರೆ ಅಲ್ಲಿ ಜಾಸ್ತಿ ಕ್ವಶನ್ಸ್ ಕೇಳೋದವರು ನೋಡಿ. ನೀವು ಈ ಥರ ಸಿಂಗ್ಯುಲರು, ಫ್ಲೂರಲ್ಲು, ಈ ಥರ ಅಬ್ಸ್ಟ್ರಾಕ್ಟ್ ನೌನು ಈ ಥರ ಜಾಸ್ತಿ ಕೇಳಲ್ಲ. ಅಲ್ಲಿ ವರ್ಬ್ ಮೇಲೆ, ಟೆನ್ಸಸ್ ಮೇಲೆ, ಕರೆಕ್ಟ್ ಸೆಂಟೆನ್ಸ್ ಮೇಲೆ ಈ ಥರ ಕ್ವಶನ್ಸ್ ಜಾಸ್ತಿ ಕೇಳಿದ್ದಾರೆ. ಸೊ ಆ ಥರದ ಮೇಲೆ ಇನ್ನೊಂದು ಸ್ವಲ್ಪ ನೋಡ್ಕೊಳ್ಳಿ, ಓಕೆನಾ? ಮತ್ತು ಕ್ವಶನ್ ಪೇಪರ್ ನೋಡಿ, ಲಾಸ್ಟ್ HKದು ಯಾವ ಥರ ಇತ್ತಲ್ಲ ಅದೇ ಲೆವೆಲ್ಗೆ ಇರುತ್ತೆ. ಇದು FD ಆಗಿರೋದ್ರಿಂದ, ಓಕೆನಾ? ನೋಡಿ, ಸ್ವಲ್ಪ ಈ ತಪ್ಪುಗಳನ್ನು ನೀವು ಎಕ್ಸಾಮಲ್ಲಿ ಮಾಡಬಾರ್ದು ಅಂತ ನನ್ನ ಕಡೆಯಿಂದ ಹೇಳ್ತೀನಿ. ಯಾವುದಂತ ನೋಡೋಣ. ಯಾರು ಸೀರಿಯಸ್ ಆಗಿ 100% ಎಫರ್ಟ್ ಹಾಕಿ ಓದಿದಿರಲ್ಲ, ಸೊ ಸ್ಕೋರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರಲ್ಲ, ಸೊ ನೀವು ಏನು ಮಾಡಬಾರ್ದು ಅಂದರೆ ಏನು 100% ಗೊತ್ತಿರಲಾರ ಕ್ವಶನ್ಸ್ನ ಜಾಸ್ತಿ ಅಟೆಂಡ್ ಮಾಡಬೇಡಿ. ಜಾಸ್ತಿ ಅಂದರೆ ಅಟೆಂಡೇ ಮಾಡೋಕ್ಕೆ ಹೋಗಬೇಡಿ, ತುಂಬ ನೆಗೆಟಿವ್ ಆಗುತ್ತೆ. 100%ದು ಬಿಟ್ಬಿಡಿ, ಈ ಕ್ವಶನ್ನ ಅಟೆಂಡೇ ಮಾಡಬೇಡಿ, ಓಕೆನಾ? ಇದೇ ಮೇನ್ ಆಗಿರೋದು. ಏನು ಸ್ವಲ್ಪನೂ ನನಗೆ ಆ ಕ್ವಶನ್ ಬಗ್ಗೆ ನಾಲೆಜೇ ಇಲ್ಲ, ನಾನು ಎಲ್ಲೂ ಓದಿಲ್ಲ ಅಂದರೆ ಈ ಕ್ವಶನ್ನ ಟಚ್ ಮಾಡಬೇಡಿ. ನನ್ನ ಪ್ರಕಾರ ಒಂದೇ ಸಜೆಷನ್ ಹೇಳ್ತೀನಿ ನೋಡಿ, ಇದನ್ನು ಮಾಡಬೇಡಿ. ಯಾರು 100% ಆಗಿ ಕರೆಕ್ಟಾಗಿ ಓದಿದ್ದೀರಾ, ಸೊ ನೀವು ಇದನ್ನು ತಪ್ಪು ಮಾಡಬೇಡಿ. ಎರಡನೇದು ಯಾವುದಂದರೆ, ನೀವು ಕರೆಕ್ಟಾಗಿ ಯಾವುದು ಚೂಸ್ ಮಾಡಿರ್ತೀರಲ್ಲ ಆಪ್ಷನ್ನ, ಆ ಆಪ್ಷನ್ನ ಕರೆಕ್ಟಾಗಿ OMR ಅಲ್ಲಿ ಫಿಲ್ ಮಾಡಿ, ಓಕೆನಾ? ಇದು ಮೇನಾಗಿ ಮಿಸ್ಟೇಕ್ ಮಾಡೋದು. ಇದನ್ನು ತಪ್ಪು ಮಾಡಬೇಡಿ. OMR ಅಲ್ಲಿ ಕರೆಕ್ಟಾಗಿ ಶೇಡಿಂಗ್ ಮಾಡಿ. ಅಲ್ಲಿ ಆಪ್ಷನ್ ಅಲ್ಲಿ ಮೂರನೇದು ನೋಡಿರ್ತೀರ, ಇಲ್ಲಿ ಆಪ್ಷನ್ 2ಕ್ಕೆ ಏನು ಮಾಡ್ತೀರಾ, ಫಿಲ್ ಮಾಡಿಬಿಡ್ತೀರಾ. ಸೊ ಈ ಥರ ಮಾಡಬೇಡಿ, ಇದೊಂದು ಮಿಸ್ಟೇಕ್ ಮಾಡಬೇಡಿ. OMR ಫಿಲ್ಲಿಂಗ್ ಒಂದು ಕರೆಕ್ಟಾಗಿ ಇರಲಿ. ನಾನು ಇದಕ್ಕಿಂತ ಮುಂಚೆನೂ ಹೇಳಿದ್ದೆ, ಇವಾಗ ಲಾಸ್ಟ್ ಮೂಮೆಂಟಲ್ಲಿ ಇನ್ನೊಂದು ಸಲ ನಿಮಗೆ ಹೇಳ್ತಾ ಇದ್ದೀನಿ. ಇನ್ನೊಂದು ಏನಂದರೆ ನೋಡಿ, ಕ್ವಶನ್ನ ಕರೆಕ್ಟಾಗಿ ಓದಿ. ಕ್ವಶನಲ್ಲಿ ಕರೆಕ್ಟ್ ಅಂತ ಕೇಳಿದಾರೋ ಅಥವಾ ಇನ್ಕರೆಕ್ಟ್ ಅಂತ ಕೇಳಿದಾರೋ, ಸೊ ಅದನ್ನು ನೋಡ್ಕೊಳ್ಳಿ ನೀವು. ಅದೊಂದು ಇಂಪಾರ್ಟೆಂಟು. ಕರೆಕ್ಟ್ ಅಥವಾ ಇನ್ಕರೆಕ್ಟ್ ಅಂತ ಕೇಳಿರ್ತಾರೆ. ಸೊ ನಾವು ಏನು ಮಾಡ್ತೀವಿ, ಎಲ್ಲ ಕ್ವಶನ್ನು ನಾವು ಏನು ಅನ್ಕೊಂಡ್ಬಿಟ್ಟಿರ್ತೀವಿ ಕರೆಕ್ಟಾಗಿ ಕೇಳಿದ್ದಾರೆ, ಸೊ ಅದೇ ತಲೆಯಲ್ಲೇ ಕೂತಿರುತ್ತೆ. ಅದು ಮುಂಚೆ ಎಲ್ಲ ಎಕ್ಸಾಮ್ಸಲ್ಲಿ ತುಂಬ ಕರೆಕ್ಟ್ ಅಂತಲೇ ಕೇಳ್ತಿದ್ರು. ಇವಾಗ ಇನ್ಕರೆಕ್ಟ್ ಅಂತ ಕೇಳ್ತಾರೆ, ಯಾವುದು ಸರಿಯಾಗಿಲ್ಲ, ಯಾವುದು ಜೋಡಿ ಆಗಿಲ್ಲ, ಈ ಥರ ಕೇಳ್ತಾರೆ. ಸೊ ಇದನ್ನೊಂದು ನೋಡಿಕೊಂಡು ಕರೆಕ್ಟಾಗಿ ಆಪ್ಷನ್ನ ಚೂಸ್ ಮಾಡಿ. ಕ್ವಶನ್ನ ಕರೆಕ್ಟಾಗಿ ಓದ್ವಿ, ಕ್ವಶನ್ ಓದ್ಲಾರೇ ಆನ್ಸರ್ ಹಾಕಕ್ಕೆ ಹೋಗಬೇಡಿ. ಇದೊಂದು ಮಿಸ್ಟೇಕ್ ಮಾಡಬೇಡಿ, ಓಕೆನಾ? ಮತ್ತು ನೋಡಿ, ಇನ್ನೊಂದು ಏನಂದರೆ, ಯಾವುದೂ ಬರಲಿಲ್ಲ ಅಂದರೆ 5th ಆಪ್ಷನ್ ಏನಿದೆಯಲ್ಲ ಇದನ್ನು ಮಿಸ್ ಮಾಡಬೇಡಿ, ನೆಗೆಟಿವ್ ಆಗುತ್ತೆ. 5th ಆಪ್ಷನ್ನ ಕಂಪಲ್ಸರಿ ಲಾಸ್ಟಲ್ಲಿ ಎಲ್ಲನೂ ಫಿಲ್ ಮಾಡಿ. ಮತ್ತು ತುಂಬ ನೆಗೆಟಿವ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಜಾಸ್ತಿ ಓದಿರ್ತೀರ, ಸ್ಕೋರ್ ಚೆನ್ನಾಗಿರುತ್ತೆ, ನೆಗೆಟಿವ್ನೇ ಜಾಸ್ತಿ ಬಂದುಬಿಡುತ್ತೆ. ಸೊ ಆ ಥರ ನೆಗೆಟಿವ್ನ ಕಡಿಮೆ ಮಾಡೋಕ್ಕೆ ಟ್ರೈ ಮಾಡಿ. 100% ಬರಲಾರ್ದನ್ನ ಬಿಟ್ಬಿಡಿ. 5th ಆಪ್ಷನ್ನ ಅಟೆಂಡ್ ಮಾಡಿ ಬರಲಿಲ್ಲ ಅಂದರೆ. ಮತ್ತು ಇನ್ನೊಂದು ನೋಡಿ, ಕರೆಂಟ್ ಅಫೇರ್ಸ್ ಮತ್ತು ಮೆಂಟಲ್ ಎಬಿಲಿಟಿಯಲ್ಲಿ ಜಾಸ್ತಿ ಕ್ವಶನ್ಸ್ ಬರ್ತಾವಂತ ಹೇಳಿದ್ದೆ. ಸೊ ನೋಡಿ, ಇವಾಗ ಮೆಂಟಲ್ ಎಬಿಲಿಟಿನ ಜಾಸ್ತಿ ಮಿಸ್ ಮಾಡಬೇಡಿ. ಮೆಂಟಲ್ ಎಬಿಲಿಟಿ ಮೇಲೆ ಕ್ವಶನ್ಸ್ ಒಂದು 10-15 ಕ್ವಶನ್ಸ್ ಬರ್ತಾವಲ್ಲ, ಸೊ ಇದರಲ್ಲೇ ಯಾರ್ಯಾರು ಕಡಿಮೆ ಸ್ಕೋರ್ ಮಾಡ್ತಾರಲ್ಲ ಅವ್ರದ್ದೇ ಸ್ಕೋರ್ ಕಡಿಮೆ ಆಗುತ್ತೆ. ಮೆಂಟಲ್ ಎಬಿಲಿಟಿನ ಕರೆಕ್ಟಾಗಿ ಮಾಡಿದ್ರೆ ಟೈಮ್ನು ಕಡಿಮೆ ಹೋಗುತ್ತೆ, ಸೊ ಸ್ಕೋರ್ ಜಾಸ್ತಿ ಮಾಡ್ಬೋದು. 15 ಕ್ವಶನ್ ಇರುತ್ತೆ, ನೀವು 10-12 ಮಾಡಿದ್ರೂ ಒಳ್ಳೆಯ ಸ್ಕೋರು. ಸೊ ಮೆಂಟಲ್ ಎಬಿಲಿಟಿಯಲ್ಲಿ ಸ್ಕೋರ್ ಮಾಡ್ಬೋದು, ಓಕೆನಾ? ಮತ್ತು ಇನ್ನೊಂದು ನೋಡಿ, ಟೈಮ್ ತುಂಬ ಇರುತ್ತೆ. 2 hour ಟೈಮ್ ಇರೋದ್ರಿಂದ KPSC ಥರ 1.5 hour ಇಲ್ಲ, 2 hour ಇರುತ್ತೆ. ಸೊ ಏನು ಮಾಡಿ, ನೀವು 2 hour ಆರಾಮ್ಸೆ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ಬೋದು. ಟೈಮ್ ತೊಗೊಂಡು ಪ್ರತಿಯೊಂದು 100 ಕ್ವಶನ್ನು ಕರೆಕ್ಟಾಗಿ ಓದಿ ಅಟೆಂಡ್ ಮಾಡಿ, ಓಕೆನಾ? ಸ್ಟೇಟ್ಮೆಂಟು ಬರ್ತಿರ್ತವೆ, ಸ್ಟೇಟ್ಮೆಂಟ್ ಜಾಸ್ತಿ ಕ್ವಶನ್ನು, ಮತ್ತು ಸ್ಕೀಮ್ಸ್ ಮೇಲೆ ಜಾಸ್ತಿ ಕ್ವಶನ್ ಬರ್ತಾಯಿದ್ದಾವೆ. ಮೊನ್ನೆ ನೋಡಿರ್ಬೋದು ನೀವು, ಲಾಸ್ಟಲ್ಲಿ ಒಂದು 5-6 ಕ್ವಶನ್ನು ಸ್ಕೀಮ್ಸ್ ಮೇಲೇ ಕೇಳಿದ್ದಾರೆ. ಬೇರೆ ಹಿಸ್ಟ್ರಿ, ಪಾಲಿಟಿಯಲ್ಲಿ ಡೈರೆಕ್ಟ್ ಕ್ವಶನ್ಸ್ ಬಂದಿದ್ದಾವೆ, ಓಕೆನಾ? ಮೆಂಟಲ್ ಎಬಿಲಿಟಿನೂ ಈಸಿ ಇತ್ತು. ಓನ್ಲಿ ಅಲ್ಲಿ ಟಫ್ ಆಗಿರೋದು ಅಂದರೆ ಕರೆಂಟ್ ಅಫೇರ್ಸ್ನೇ ಟಫ್ ಆಗಿರೋದು. ಯಾಕಂದರೆ ಸ್ಕೀಮ್ಸ್ ಮೇಲೆ ಜಾಸ್ತಿ ಆಪ್ಷನ್ 1, 2, A, B, C, D ಈ ಥರ ಕೊಟ್ಬಿಟ್ಟಿದ್ದಾರೆ. ಮತ್ತು ನೋಡಿ, ಹೊಂದಿಸಿ ಬರೆಯಿರಿ ಜಾಸ್ತಿ ಕ್ವಶನ್ಸ್ ಇರ್ತವೆ, ಇದನ್ನು ಒಟ್ಟೆ ಮಿಸ್ ಮಾಡಬೇಡಿ. ಸ್ವಲ್ಪ ಟೈಮ್ ತೊಗೊಂಡು ಒಂದು ಆಪ್ಷನ್ನ ನೀವು ಹಿಡಿದ್ರೂ ಡೈರೆಕ್ಟಾಗಿ ಆನ್ಸರ್ನ ಮಾಡ್ಬೋದು. ಇದೊಂದು ಕರೆಕ್ಟಾಗಿ ನೋಡ್ಕೊಳ್ಳಿ, ಓಕೆನಾ? ಈ ಥರ ಮಾಡಿ ನೀವು ಲಾಸ್ಟ್ ಮೂಮೆಂಟಲ್ಲಿ. ಮತ್ತು ಕರೆಕ್ಟಾಗಿ OMR ಶೇಡಿಂಗ್ ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ, ಇನ್ನೊಂದು ಸ್ವಲ್ಪ ಜನ ಕೇಳ್ತಿದ್ರು ಏನೇನು ತೊಗೊಂಡು ಹೋಗಬೇಕು ಅಂದರೆ ಎಕ್ಸಾಮ್ಗೆ. ನಿಮ್ಮದು ಆಧಾರ್ ಕಾರ್ಡು ನಡೆಯುತ್ತೆ, ವೋಟರ್ ID ನಡೆಯುತ್ತೆ, ಮತ್ತು ಲೈಸೆನ್ಸು, ಇವೆಲ್ಲ ಯಾವುದಾದ್ರೂ ಪಾನ್ ಕಾರ್ಡ್ ಇದ್ರೂ ನಡೆಯುತ್ತೆ. ಇದು ಯಾವುದರಲ್ಲಿನೂ ಒಂದು ತೊಗೊಂಡು ಹೋಗ್ಬೋದು, ಓಕೆನಾ? ಇದೊಂದು ಹೇಳ್ತೀನಿ ನೋಡಿ. ಮತ್ತು ಬ್ಲೂ ಮತ್ತು ಬ್ಲ್ಯಾಕ್ ಪೆನ್, ಬ್ಲೂ ಅಥವಾ ಬ್ಲ್ಯಾಕ್ ಇವೆರಡರಲ್ಲಿ ಯಾವ ಪೆನ್ ಆದರೂ ನಡೆಯುತ್ತೆ. ಇವ್ರದ್ದೇನು ಈ ಥರ ಎಲ್ಲ KPSCದು ಓನ್ಲಿ ಬ್ಲೂ ಪೆನ್ ಇರೋದ್ರಿಂದ KA 2 ಪೆನ್ನ ಯೂಸ್ ಮಾಡ್ಬೋದು. ಯಾವುದಾದ್ರೂ ನೀವು ತೊಗೊಂಡು ಹೋಗ್ಬೋದು,
ಮತ್ತು ಹಾಲ್ ಟಿಕೆಟಲ್ಲಿ ಇನ್ನೂ ಯಾರಿಗೂ ಫೋಟೋ ಅಥವಾ QR ಕೋಡ್ ಬಂದಿಲ್ಲ ಅಂದರೆ ಇನ್ನೊಂದು ಸಲ ಡೌನ್ಲೋಡ್ ಮಾಡ್ಕೊಳ್ಳಿ. ನಾಳೆವರೆಗೂ ಟೈಮ್ ಇದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಯಾಕಂದರೆ QR ಕೋಡು ಫೋಟೋ ಇರಲೇಬೇಕು. ಮತ್ತು ಯಾವ ಎಕ್ಸಾಮ್ ಇದೆ ಅಂತಲೂ ಅದೂ ಇರಬೇಕು. ಒಂದೊಂದು ಎಕ್ಸಾಮ್ಸು ಮಿಸ್ ಆಗಿದೆ ಒಬ್ಬೊಬ್ಬರಿಗೆ. FD 4 ಹಾಕಿದರೆ 1, 2 ಅಷ್ಟೇ ಬಂದಿದೆ. ಸೊ ಇನ್ನೊಂದು ಸಲ ಡೌನ್ಲೋಡ್ ಮಾಡ್ಕೊಳ್ಳಿ, ಓಕೆನಾ. ಮತ್ತು ತುಂಬ ಜನ SDA ಅದು ಕೇಳ್ತಿದ್ರಿ. SDA ಇನ್ನೂ ಲೇಟಾಗಿ ಹಾಲ್ ಟಿಕೆಟ್ ಬರುತ್ತೆ. SDA ಇನ್ನೂ 25ಕ್ಕೆ ಇರೋದ್ರಿಂದ ನಾನ್ ಎಚ್ಗೆ ಸೊ ನಿಯರ್ 19-20ವರೆಗೂ ಹಾಲ್ ಟಿಕೆಟ್ ಬರುತ್ತೆ. ಸೊ ನೀವು ವೇಟ್ ಮಾಡಿ, ಏನಾಗಲ್ಲ. ಮತ್ತು ನೋಡಿ, FD ಎಕ್ಸಾಮ್ಸ್ ಯಾರು ಬರೀತಿದ್ದೀರಲ್ಲ ಸಂಡೇ ಎಕ್ಸಾಮ್ಸ್ಗೆ, ಸೊ ನೀವು ಸಿಲ್ಲಿ ಮಿಸ್ಟೇಕ್ಸ್ನ ಜಾಸ್ತಿ ಅವಾಯ್ಡ್ ಮಾಡಿ. ಯಾರು ಸ್ಕೋರ್ ಮಾಡ್ಬೇಕನ್ನೋರು ಸಿಲ್ಲಿ ಮಿಸ್ಟೇಕ್ ಮಾಡಿ ನೆಗೆಟಿವ್ ತುಂಬ ಆಗುತ್ತೆ. ಸಿಲ್ಲಿ ಮಿಸ್ಟೇಕ್ಸ್ ಯಾವ ಥರ ಮಾಡ್ತಿದ್ದೀರಂತಾನೆ ಪ್ರೀವಿಯಸ್ ವಿಡಿಯೋನೂ ಮಾಡಿದ್ದೀನಿ. ಇದೇ ಥರ ನಾವು ಸಿಲ್ಲಿ ಮಿಸ್ಟೇಕ್ ಸ್ಟಾರ್ಟಿಂಗಲ್ಲಿ ಮಾಡಿರೋದು. ಯಾರು ಇವಾಗ ಬಿಗಿನರ್ಸು ಫಸ್ಟ್ ಟೈಮ್ ಎಕ್ಸಾಮ್ಸ್ ಬರೀತಿರ್ತಾರಲ್ಲ, ಸ್ವಲ್ಪ ಜನ ಫಸ್ಟ್ ಟೈಮ್ ಅಥವಾ ಸೆಕೆಂಡ್ ಥರ್ಡ್ ಟೈಮ್ ಬರೋರು ತುಂಬ ಜನ ಸಿಲ್ಲಿ ಮಿಸ್ಟೇಕ್ಸ್ ಮಾಡ್ತಿರ್ತಾರೆ. ಮತ್ತು ಎಲ್ಲನೂ ಕ್ವಶನ್ ಅಟೆಂಡ್ ಮಾಡ್ಬೇಕಂತೇಳಿ 100 ಅಟೆಂಡ್ ಮಾಡ್ತಾರೆ. ಸೊ ಗೊತ್ತಿಲ್ಲ ಅಂದರೂ 10-15 ಕ್ವಶನ್ನು ಅಟೆಂಡ್ ಮಾಡಿಬಿಡ್ತಾರೆ. ಸೊ ಇದು ಮೇನ್ ಮಿಸ್ಟೇಕ್ ಮಾಡೋದು. ನೆಗೆಟಿವ್ನೇ ತುಂಬ ಬಂದುಬಿಡುತ್ತೆ. ಇವಾಗ ಒಂದು 30-40 ಕ್ವಶನ್ ನೆಗೆಟಿವ್ ಆದರೆ 10 ಮಾರ್ಕ್ಸ್ವರೆಗೂ ಡಿಡಕ್ಟ್ ಆಗಿಬಿಡುತ್ತೆ ಕರೆಕ್ಟಾಗಿರೋದು. ಸೊ ಇದನ್ನು ಮಾಡಬೇಡಿ. ಯಾರು ಸೀರಿಯಸ್ಸಾಗಿ 3-4 ವರ್ಷದಿಂದ ಓದ್ತಿದ್ದೀರಲ್ಲ, ಸೊ ಇದನ್ನು ಅವಾಯ್ಡ್ ಮಾಡಬೇಕು. ನೀವು ಸಿಲ್ಲಿ ಮಿಸ್ಟೇಕ್ಸ್ ಮಾಡೋದನ್ನು ತುಂಬ ಅವಾಯ್ಡ್ ಮಾಡಿ. ಅದರಿಂದನೇ ಸ್ಕೋರ್ ತುಂಬ ಡೌನ್ ಆಗೋದು. ನಮ್ಮದು ಮುಂಚೆ ಸ್ಕೋರ್ ಇದರಿಂದನೇ ಡೌನ್ ಆಗ್ತಿತ್ತು. ಸೊ ನಾವು ಎಕ್ಸಾಮ್ಸ್ ಬರೋದೇ ಸಿಲ್ಲಿ ಮಿಸ್ಟೇಕ್ಸ್ನ ಕಡಿಮೆ ಮಾಡಿದ್ದೀವಿ. ಮುಂಚೆ ಆಪ್ಷನಲ್ಲಿ 2 ಚೂಸ್ ಮಾಡಿದರೆ ಇಲ್ಲಿ ಬಂದು OMRಲ್ಲಿ 3ನೇ ಆಪ್ಷನ್ ಹಾಕ್ತಿದ್ವಿ. ಮತ್ತು ಅದ್ರ ಮೇಲಿದ್ದ ಕ್ವಶನ್ ಚೇಂಜ್ ಮಾಡಿ ಹಾಕ್ತಿದ್ವಿ. ಈ ಥರ ಆಗ್ತಿತ್ತು. ಅಲ್ಲಿ ಸ್ವಲ್ಪ ಭಯ ಇದ್ದಲ್ಲಿ ಹಾಗೇ ಆಗುತ್ತೆ. ಮತ್ತು 50-50 ಆಪ್ಷನ್ ಇರುತ್ತಲ್ಲ, ಅದರಲ್ಲಿ ಬಿಡಬೇಡಿ. ಯಾವುದನ್ನು ಅಟೆಂಡ್ ಮಾಡಿ, ಏನಾಗಲ್ಲ. ಸೊ ಇದರಲ್ಲಿ 10ರಲ್ಲಿ ಒಂದು 5-6 ಕ್ವಶನ್ ಕರೆಕ್ಟ್ ಆದ್ರೂ ಸೊ ಏನು ಲಾಸ್ ಆಗೋಲ್ಲ ನಿಮ್ಮದು, ಓಕೆನಾ. 50-50% ಯಾವುದಾದ್ರೂ ನಿಮ್ಗೆ ಗೊತ್ತಿದ್ದರೆ ಅಟೆಂಡ್ ಮಾಡಿ. 100% ಬರೋದನ್ನು ಮಿಸ್ ಮಾಡಿ ಬಿಟ್ಬಿಡಿ, ಅಟೆಂಡ್ ಮಾಡಬೇಡಿ. ಮತ್ತು ಕ್ವಶನ್ ಪೇಪರ್ನ ಕರೆಕ್ಟಾಗಿ ಅನಲೈಸ್ ಮಾಡಿ. ಯಾವುದ್ರ ಮೇಲೆ ಟಫ್ ಬಂದಿದೆಯೋ ಅಥವಾ ಈಸಿ ಇದೆಯೋ ಅದ್ರ ಮೇಲೆ ಕ್ವಶನ್ಸ್ನ ಜಾಸ್ತಿ ಅಟೆಂಡ್ ಮಾಡಬೇಕು ಅಥವಾ ಕಡಿಮೆ ಅಟೆಂಡ್ ಮಾಡಬೇಕಾ ಗೊತ್ತಾಗುತ್ತೆ. ಒಂದೊಂದು ಸಲ ಕ್ವಶನ್ ತುಂಬ ಸ್ಕೀಮ್ಸ್ ಮೇಲೆ ಅದು ಇದು ಕರೆಂಟ್ ಅಫೇರ್ಸ್ ಹೆವಿ ಕೇಳಿಬಿಟ್ಟಿರ್ತಾರೆ. ಸೊ ಅವಾಗ ಏನಿರುತ್ತೆ, ಕ್ವಶನ್ ಪೇಪರು ಟಫ್ ಜಾಸ್ತಿ ಇರುತ್ತೆ. ಟಫ್ ಇದ್ದಾಗ ಏನಾಗುತ್ತೆ, ಕಟ್ ಆಫ್ ಎಲ್ಲ ಕಡಿಮೆ ಬಂದುಬಿಡುತ್ತೆ, ಓಕೆನಾ. ಸೊ ನೀವು ಅವಾಗ 100 ಅಟೆಂಡ್ ಮಾಡಿಬಿಡ್ತೀರಾ. ಸೊ ಆ ಥರ ಮಾಡಬೇಡಿ. ಸ್ವಲ್ಪ ಈಸಿ ಸಿಂಗಲ್ ಲೈನು ಈಸಿ ಜಾಸ್ತಿ ಇತ್ತಂದರೆ ಸ್ವಲ್ಪ ಜಾಸ್ತಿ ಅಟೆಂಡ್ ಮಾಡೋಕ್ಕೆ ಹೋಗಿ. ಟಫ್ ಇದ್ದರೆ ಕಡಿಮೆ ಅಟೆಂಡ್ ಮಾಡಿ, ಓಕೆನಾ. ಸ್ವಲ್ಪ ಟ್ರಿಕ್ಸ್ ಏನಾದರೂ ನಿಮ್ಮದೇ ಯೂಸ್ ಮಾಡ್ಕೊಳ್ಳಿ. ಈ ಥರ ಓದಿದ್ದೆ ನಾನು, ಈ ಥರನೂ ಥಿಂಕ್ ಮಾಡಿ ಕ್ವಶನ್ಸ್ನ ಅಟೆಂಡ್ ಮಾಡಿ. ಯಾರು FD ಎಕ್ಸಾಮ್ ಬರಿತಿದ್ದೀರಲ್ಲ ಎಲ್ರಿಗೂ ಆಲ್ ದ ಬೆಸ್ಟ್, ಚೆನ್ನಾಗಿ ಮಾಡಿ, ಓಕೆನಾ. ಥ್ಯಾಂಕ್ ಯು ಫ್ರೆಂಡ್ಸ್.